ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಾರಿಗೆ ಮುಷ್ಕರದ ಬಿಸಿ ತಟ್ಟುವಂತ ಸಾಧ್ಯತೆಗಳಿದ್ದಾವೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಸಾರಿಗೆ ನೌಕರರು ಪ್ರತಿಭಟನೆ ಮಾಡುವಂತ ಮುನ್ಸೂಚನೆ ಕಾಣ್ತಾ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಸಾರಿಗೆ ಬಂದ್ ಆಗುವಂತ ಸಾಧ್ಯತೆ ಇದೆ. ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ಮಧ್ಯೆ ಸಮರ ಶುರುವಾಗುವಂತ ಮುನ್ಸೂಚನೆ. ವೇತನ ಹೆಚ್ಚಳ, 38 ತಿಂಗಳ ಹಿಂಬಾಕಿಗೆ ಆಗ್ರಹಿಸಿ ಪ್ರತಿಭಟನೆಗೆ ನೌಕರರು ಮುಂದಾಗ್ತಾ ಇದ್ದಾರೆ. ಕರಪತ್ರ ಹಂಚುವ ಮೂಲಕ ಇವತ್ತಿನಿಂದ ಮುಷ್ಕರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಅಧಿವೇಶನ ಮುಗಿಯೋದರ ಒಳಗಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ, ಇಲ್ಲದೇ ಇದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅನ್ನುವಂಥ ನಿರ್ಧಾರ. ಹೆಂಗೆ ಅಂತಂದ್ರೆ ಸಾಮೂಹಿಕವಾಗಿ ರಜೆ ಹಾಕಿ ಪ್ರತಿಭಟನೆ ನಡೆಸೋದಕ್ಕೆ ನೌಕರರು ನಿರ್ಧಾರವನ್ನು ಮಾಡಿದ್ದಾರೆ. ಈ ಬಾರಿ ನಿಗಮದ ಗಮನಕ್ಕೆ ತರದೆ ಪ್ರತಿಭಟನೆ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ವೇತನ ಪರಿಷ್ಕರಣೆ ಆಗಬೇಕು, 38 ತಿಂಗಳ ಹಿಂಬಾಕಿ ಪಾವತಿಯಾಗಬೇಕು. ಇದೆಲ್ಲ ಬೇಡಿಕೆಗಳಿದ್ದಾವೆ. ಕಳೆದ ಬಾರಿ ಕೊಟ್ಟಂತ ಬೇಡಿಕೆಗಳು ಅಥವಾ ಕಳೆದ ಬಾರಿ ಕೊಟ್ಟಂತ ಭರವಸೆಗಳು ಈಡೇರಿಲ್ಲ. ಅಧಿವೇಶನದ ಟೈಮ್ ಇದೆ ನಿಮಗೆ, ನಾಡಿದಿನವರೆಗೂ ಕೂಡ. ಅಧಿವೇಶನದ ಒಳಗಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ, ಇಲ್ಲದೆ ಇದ್ರೆ ಪ್ರತಿಭಟನೆಯನ್ನು ಎದುರಿಸಿ ಅಂತ ಸಾರಿಗೆ ನೌಕರರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಾರಿಗೆ ನೌಕರರು ಹಲವಾರು ದಿನಗಳಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅನ್ನುವಂಥದ್ದನ್ನು ಸರ್ಕಾರದ ಮುಂದೆ ಪ್ರತಿ ಬಾರಿ ಕೂಡ ಮನವಿಯನ್ನು ಮಾಡ್ಕೊಂಡು ಬಂದಿದ್ದರು. 10 ಸಭೆಗಳನ್ನು ನಡೆಸಿದ್ರು ಕೂಡ ಸರ್ಕಾರ ಮಾತ್ರ ಇವರ ಬೇಡಿಕೆಗಳನ್ನು ಇದುವರೆಗೂ ಈಡೇರಿಕೆ ಮಾಡಿಲ್ಲ. ಆದರೆ ನಾಳೆಯಿಂದ ಏನು ಡಿಪೋಗಳಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮುಷ್ಕರ ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಾರಿಗೆ ಮುಖಂಡರು ಮತ್ತು BMTC ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಜಗದೀಶ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಸಾಕಷ್ಟು ಸಭೆಗಳನ್ನು ನೀವು ಅಧಿಕಾರಿಗಳ ಮಟ್ಟದಲ್ಲಿ ಮಾಡಿರುವಂಥದ್ದು. ಯಾಕೆ ಸರ್ಕಾರ ಮತ್ತು ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮುಂದಾಗ್ತಾ ಇಲ್ಲ? ಸರ್, ನಾವು ಏನು ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಕೇಳಬಾರ್ದಂಥದ್ದೇನೋ ಸಾರಿಗೆ ನೌಕರರು ಸರ್ಕಾರಿ ನೌಕರರಾಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋಗಿದ್ದು. ಆದರೆ ಈ ಬಾರಿ ನಾವು ಸಾರಿಗೆ ನೌಕರರು ಏನು ಕೇಳ್ತಿದ್ದೀವಿ, ಸ್ವಾಮಿ 38 ತಿಂಗಳು ಹಿಂಬಾಕಿ ಏನು ಕೊಡಬೇಕಾಗಿದೆ, ಮತ್ತು ಹೊಸ ವೇತನ 1/1/24ರಿಂದ ವೇತನ ಹೆಚ್ಚಳ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸನ್ಮಾನ್ಯ ಸಾರಿಗೆ ಸಚಿವರ ನೇತೃತ್ವದಲ್ಲಿ 3 ಮೀಟಿಂಗ್ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ 4 ಮೀಟಿಂಗ್ ಆಗಿದೆ. 7 ಮೀಟಿಂಗ್ಗಳು ನಡೆದ್ರೂ ಸಹ ಯಾವುದೇ ರೀತಿಯಲ್ಲೂ ಸಾರಿಗೆ ನೌಕರರಿಗೆ ನಾವು ಇಂತಿಷ್ಟು ಹಣವನ್ನು ಕೊಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಅವರು ಬಾಯಿ ಬಿಡೋದಕ್ಕೆ ರೆಡಿ ಇಲ್ಲ. ಮೊನ್ನೆ ನಡೆದಂಥ ಶನಿವಾರ ನಡೆದಂಥ ಸಾರಿಗೆ ಸಚಿವರ ನೇತೃತ್ವದ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನೀವು ಏನಾದರೂ ಮುಗಿಸ್ಕೊ ಬನ್ನಿ ಅಂತಕ್ಕಂಥದ್ದನ್ನು. ಸಾರಿಗೆ ಸಚಿವರು ನಾವು ಕೇಳ್ತೀವಿ, ದಯಮಾಡಿ ಏನು ಕೊಡ್ತೀರಾ ಹೇಳಿ ಅಂತಂದರೆ ಅವರು ಸಹ ಹೇಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ನಾವು ಈ ಬಾರಿ ಎಲ್ಲ ಸಂಘಟನೆಗಳನ್ನ ಒಳಗೊಂಡು ಜಂಟಿ ಸಮಿತಿಯ ಪ್ರಮುಖವಾಗಿ ಎಲ್ಲ ಪದಾಧಿಕಾರಿಗಳನ್ನ ಕರೆದು ಮೀಟಿಂಗನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಸಾಮೂಹಿಕ ರಜೆಯನ್ನು ಘೋಷಣೆ ಮಾಡೋದ್ರ ಮುಖಾಂತರವಾಗಿ ಎಲ್ಲರೂ ಸಹ ನಾವು ಯಾವ ದಿನಾಂಕವನ್ನು ಗೊತ್ತುಪಡಿಸ್ತೀವಿ ಆ ದಿನಾಂಕದಿಂದ ಯಾರೂ ಸಹ ಕರ್ತವ್ಯಕ್ಕೆ ಹಾಜರಾಗಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಬಿಸಿ ಮುಟ್ಟಿಸಬೇಕೋ ಆ ರೀತಿಯಲ್ಲಿ ಬಿಸಿ ಮುಟ್ಟಿಸೋದಕ್ಕೆ ಎಲ್ಲರೂ ಸಹ ರೆಡಿ ಆಗ್ತಾ ಇದ್ದೀವಿ ಸರ್. ಈಗ ಪ್ರತಿ ಬಾರಿ ಕೂಡ 2-3 ಸತಿ ನೀವು ಪ್ರತಿಭಟನೆ ಮಾಡಿದ್ರಿ, ಬಂದ್ಗೆ ಕರೆ ಕೊಟ್ಟಿದ್ರಿ. ಆದರೂ ಕೂಡ ಸರ್ಕಾರ ಮಧ್ಯಪ್ರವೇಶಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅನ್ನುವಂಥ ಭರವಸೆನ ಕೊಟ್ಟಿದ್ರು. ಯಾಕೆ ಇದು ಫೈನಲ್ ಅಲ್ಲ ಸರ್ ಈ ಸರಿ? ಸರ್, ಆಗಸ್ಟ್ 5ನೇ ತಾರೀಕು ಮುಷ್ಕರ ಮಾಡಿದ್ದು, ನಾವು 1 ದಿನದ ಮುಷ್ಕರ ಮಾಡಿದ್ದು. ಅವತ್ತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ನಾವು ಕ್ಲಿಯರ್ ಮಾಡ್ತೀವಿ ಬನ್ನಿ ಅಂತಕ್ಕಂಥದ್ದನ್ನು ಹೇಳಿದರು. ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಕೊಟ್ಟು ಅಂದಿನ ಮುಷ್ಕರವನ್ನು ವಾಪಸ್ ಪಡೆದು ಬಂದಂಥ ನಂತರದಲ್ಲೂ ಆಗಸ್ಟ್ ಮುಗಿದು ಡಿಸೆಂಬರ್ ಕಳೀತಾ ಇದೆ. ಡಿಸೆಂಬರ್ ಕಳೆದ್ರೂ ಸಹ ಸಾರಿಗೆ ನೌಕರರ ಏನಿದೆ ಬೇಡಿಕೆ ಅದನ್ನು ಈಡೇರಿಸದಲ್ಲೇ ಮೀನಾಮೇಷ ಎಣಿಸ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ರೋಡಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಾರಿಗೆ ಮುಖಂಡರಾಗಿರುವಂಥ ಜಗದೀಶ್ ಅವರ ಮಾತು ಏನಂತಂದರೆ, ನಾಳೆಯಿಂದ ಎಲ್ಲ ಡಿಪೋಗಳಿಗೆ ಭೇಟಿ ಕೊಟ್ಟು ಕರಪತ್ರಗಳನ್ನು ಹಂಚುವ ಮುಖಾಂತರ ಪ್ರತಿಭಟನೆಗೆ ಚಾಲನೆಯನ್ನು ಕೊಡುವಂಥದ್ದು, ಜೊತೆಗೆ ಸಾಮೂಹಿಕವಾಗಿ ರಜೆಯನ್ನು ಹಾಕುವ ಮೂಲಕ ಈ ಬಾರಿ ಮುಷ್ಕರದ ಎಫೆಕ್ಟನ್ನು ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ನಂದೀಶ್ ಮಲೆನಹಳ್ಳಿ, HNET ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.